ಎಲ್ಲ ಇದೆ. ಆದ್ರೂ ಸಹ ಎಲ್ರು ಯಾವ್ದಾವ್ದು ಅರೆ ಬಟ್ಟೆ ಹಾಕಿದ್ದೆಲ್ಲ ಶೇರ್ ಮಾಡ್ತಾರೆ. ಇಂಥದ್ದೊಂದು ಶೇರ್ ಮಾಡಿದ್ರೆ ಯಾರಿಗಾದ್ರೂ ಒಳ್ಳೆದಾಗ್ತದೆ. ಯಾಕಂದ್ರೆ ಯಾರ ಸಡನ್ ಆಗಿ ನೀರಿಗೆ ಬಿದ್ರೆ ತಕ್ಷಣ ಇವತ್ತು ನೋಡಿ ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನನಗೆ ಕಾಲ್ ಮಾಡಿದ್ದಾರೆ. ಅದೇ ರೀತಿ ಎಲ್ರು ಸಹ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಎಷ್ಟು ಕಷ್ಟ ಜೀವದ ಹಂಗು ಬಿಟ್ಟು ನಾವು ನೀರಲ್ಲಿ ಮುಳುಗ್ತೀವಿ. ಯಾಕಂದ್ರೆ ದೇಹಕ್ಕೊಂದು ಮುಕ್ತಿ ಆಗಲಿ ಅಂತೇಳಿ, ಆ ಕುಟುಂಬದ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮ ಕೊಡ್ಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಎಲ್ರಿಗೂ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ನಿಹಾ ಟ್ರಾವೆಲ್ಸ್ ಗಿರೀಶ್. ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಏನು ಅಂತ ಅಂದರೆ, ನಿನ್ನೆ ಸಂಜೆ 4 ಗಂಟೆಯಲ್ಲಿ ಸುಂಕಾತಣ್ಣೂರು ಗ್ರಾಮದ ಒಬ್ಬ ಯುವಕ ನಾಲೆಯಲ್ಲಿ ಈಜಾಡಲು ವಿಸಿ ನಾಲೆಗೆ ಬಂದಿದ್ದು, ಆ ಹುಡುಗ ಕಾಲು ಜಾರಿ ನೀರಿಗೆ ಬಿದ್ದು ಮೃತಪಟ್ಟಿರುತ್ತಾನೆ. ದಯವಿಟ್ಟು ಯಾರೇ ಈಜಾಡಲು ಹೋದಲ್ಲಿ ದಯವಿಟ್ಟು ಜಾಗೃತರಾಗಿರಿ. ನಿಮ್ಮ ಮಕ್ಕಳಿಗೆ ನೀವು ದಯವಿಟ್ಟು ಈಜಾಡಲು ಬಿಡಬೇಡಿ. ದೊಡ್ಡ ದೊಡ್ಡ ನಾಲೆಗಳಲ್ಲಿ, ಕೆರೆಗಳಲ್ಲಿ ಈಜಾಡಲು ಹೋಗಿ ಸಾವನ್ನಪ್ಪುತ್ತಿರುವುದು ತುಂಬ ಕಂಡು ಬಂದಿದೆ. ಈಶ್ವರ್ ಮಲ್ಪೆ ಅವರು ಅಲ್ಲಿಂದ ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ ಸುಂಕಾತಣ್ಣೂರು ಗ್ರಾಮದ ಯುವಕನನ್ನು ಶವ ಎತ್ತಲು ಕುರಹಟ್ಟಿ ವಿಸಿ ನಾಲಾ ಬಳಿ ಬಂದು ಶವವನ್ನು ಎತ್ತಿ ಸಾಹಸಿ ಮೆರೆದಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಘಟನೆ ಸುಂಕಾತಣ್ಣೂರು ಗ್ರಾಮಕ್ಕೆ ತುಂಬಲಾರದ ನಷ್ಟ ಎಂದು ಹೇಳಲು ಬಯಸುತ್ತೇನೆ. ಈ ಯುವಕ ಒಳ್ಳೆಯ ಯುವಕನಾಗಿದ್ದು ಈ ಒಂದು ಅನಾಹುತಕ್ಕೆ ಬಲಿಯಾಗಿದ್ದು ಸುಂಕಾತಣ್ಣೂರು ಗ್ರಾಮದಲ್ಲಿ ಸೂತಕದ ವಾತಾವರಣ ಕಂಡುಬಂದಿದೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಜಾಗೃತೆಯಾಗಿ ಇರಲು ದಯವಿಟ್ಟು ನೀವು ಸೂಚನೆ ಕೊಡಿ. ಯಾವುದೇ ಕಾರಣಕ್ಕೂ ನೀರಲ್ಲೂ ಈಜಾಡಲು ಹೋಗಬೇಡಿ. ಈ ಮುಖಾಂತರ ಹೇಳಲು ನಾನು ಇಚ್ಛಿಸುತ್ತೇನೆ. ನೋಡಿ, ಮಲ್ಪೆ ಈಶ್ವರ್ ಅವರು ಅಲ್ಲಿಗೆ ಬಂದು ಶವವನ್ನು ಮೇಲೆತ್ತಿ ಮಾತನಾಡಿರುವ ದೃಶ್ಯ. ಧನ್ಯವಾದಗಳು. ದಯವಿಟ್ಟು ಜಾಗೃತರಾಗಿರಿ. 4 ಆಂಬುಲೆನ್ಸ್ ನಡೆಸಬೇಕಲ್ಲ, ಒಂದು ಆಂಬುಲೆನ್ಸ್ ನಡೆಸಲಿಕ್ಕೆ ಎಲ್ಲರಿಗೂ ಆಗುದಿಲ್ಲ.